ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ಇವತ್ತು ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿದ್ದೇವೆ. ಕೊಪ್ಪಳ ಅಂದ ತಕ್ಷಣ ದಕ್ಷಿಣ ಭಾರತದ ಮಹಾಕುಂಭಮೇಳ ಥರ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಂತಹ ವಿಶೇಷವಾದಂತಹ ಸಾರ್ಥಕದ ಮಠ ನಮ್ಮೊಟ್ಟಿಗೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಮಠ. ಇವತ್ತು ನಾವಿರುವಂಥದ್ದು ಶ್ರೀ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಮಠದಲ್ಲಿ. ಹೌದು, ಕೊಪ್ಪಳ ಮತ್ತು ಕೊಪ್ಪಳ ನಾಡಿನ ಆದಿದೇವನಾದ ಗವಿಸಿದ್ದೇಶ್ವರ ಸ್ವಾಮಿ ಶ್ರೀಗವಿಮಠ ಮೂಲ ಕರ್ತೃವೇ ಇದ್ದಿರಬೇಕೆಂಬ ಭಾವನೆ ಇದೆ. ಗವಿಸಿದ್ದೇಶ್ವರ ಶಿವಯೋಗಿಗಳು ಗವಿಮಠದ ಭವ್ಯ ಪರಂಪರೆಯಲ್ಲಿ 11ನೆಯ ಶ್ರೀಗಳಾಗಿದ್ದು ಮಹಾಮಹಿಮ ಪುರುಷರಾಗಿದ್ದಾರೆ. ಅನೇಕ ಉದ್ಧಾರದ ಕಾರ್ಯಗಳನ್ನು ಮಾಡಿದ್ದಾರಲ್ಲದೆ ಅವರು ಮಾಡಿದ ಕಾರ್ಯಗಳು ಪವಾಡ ಸದೃಶವಾಗಿದೆ. ಇದರಿಂದಾಗಿ ತಮಗಿಂತ ಹಿಂದಿನವರನ್ನ ಮರೆಸಿಬಿಟ್ಟಿದ್ದಾರೆ. ಮುಂದಿನವರಿಗೆ ಭಕ್ತರ ಋನ್ಮಂದಿರದಲ್ಲಿ ಶಾಶ್ವತವಾದ ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದಾರೆ. ಗವಿಸಿದ್ದೇಶ್ವರರಿಂದಲೇ ಶ್ರೀಗವಿಮಠವೆಂಬ ಅನ್ವರ್ಥಕ ಹೆಸರಾಯಿತು. ಸರಿಸುಮಾರು 208 ವರ್ಷಗಳ ಇತಿಹಾಸ ಹೊಂದಿರುವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನೆರವೇರುವ ಈ ಜಾತ್ರಾ ಮಹೋತ್ಸವವು ರೊಟ್ಟಿ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಜಾತ್ರಾ ಮಹೋತ್ಸವದಲ್ಲಿ 15 ದಿನಗಳ ಕಾಲ ಮಠಕ್ಕೆ ಆಗಮಿಸುವ ಭಕ್ತರಿಗೆ ವಿಶೇಷ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತದೆ. ಕೊಪ್ಪಳದ ಶ್ರೀ ಗವಿಮಠ ಜಾತ್ರಾ ಮಹೋತ್ಸವವು ವರ್ಷದಿಂದ ವರ್ಷಕ್ಕೆ ವಿಭಿನ್ನತೆಯ ಮೂಲಕ ನಾಡಿನಾದ್ಯಂತ ಪ್ರಖ್ಯಾತಗೊಂಡಿದೆ. ಜಾತ್ರೆ ಎಂದರೆ ಕೇವಲ ಜನ ಸೇರುವ ಧಾರ್ಮಿಕ ಉತ್ಸವವಲ್ಲ, ಅಲ್ಲಿ ಸಮಾಜಮುಖಿ ಸ್ಪಂದನೆಗಳಿರಬೇಕು, ವರ್ತಮಾನ ಜಾಗತಿಕ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಯೋಜನೆಗಳಿರಬೇಕು ಎಂಬುದನ್ನು ತಿಳಿಸುತ್ತಿರುವ ಗವಿಮಠದ ಕಾರ್ಯ ಮಾನವೀಕರಣಕ್ಕೆ ಸಾಕ್ಷಿಯಾಗಿದೆ. ಸಾಮಾಜಿಕ ಮೌಢ್ಯತೆಗಳ ವಿರುದ್ಧ ಕ್ರಾಂತಿಕಾರಕ ಚಳವಳಿ ಸಾರುತ್ತಿರುವ ಕೊಪ್ಪಳದ ಗವಿಮಠದ ಕಾರ್ಯ ಶ್ಲಾಘನೀಯ. ಅಷ್ಟೇ ಅಲ್ಲದೆ ಸಾವಿರ ಬಡ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ, ನಿತ್ಯವೂ ಬರುವ ಭಕ್ತರಿಗೆ ನಿತ್ಯ ದಾಸೋಹ ನೆರವೇರುತ್ತದೆ. ಇಲ್ಲಿನ ಪ್ರಸಾದ ನಿಲಯದ ವಿಸ್ತೀರ್ಣ ಸುಮಾರು 4 ಎಕರೆಯಷ್ಟು ಇದ್ದು ಇದರಲ್ಲಿ ಭವ್ಯವಾದ ಅಡುಗೆ ಮನೆ, ಆಹಾರ ಸಂಗ್ರಹಣೆ, ತರಕಾರಿ ಸಂಗ್ರಹಣೆ ಕೊಠಡಿ ಹಾಗೂ ಪ್ರಸಾದ ಸ್ವೀಕರಿಸಲು ವಿಶಾಲವಾದ ಸ್ಥಳಾವಕಾಶವಿದೆ. ಸಾರ್ಥಕ ಸೇವೆಯೊಂದಿಗೆ ಹಾಗೆಯೇ ಆದರ್ಶಗಳೊಂದಿಗೆ ಮತ್ತು ಅಕ್ಷರ ಜೋಳಿಗೆಯೊಂದಿಗೆ ಮನೆಮಾತಾಗಿರ್ತಕ್ಕಂಥ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ನಾವಿದ್ದೇವೆ. ನೋಡಿ, ನೂರಾರು ಭಕ್ತರು ನಮ್ಮೊಟ್ಟಿಗೆ ಸ್ವಾಮೀಜಿಯವರನ್ನ ನಿತ್ಯವೂ ದರ್ಶನಗೈತಾರೆ ಹಾಗೂ ಪ್ರಸಾದ ಸ್ವೀಕರಿಸಲು ವಿಶಾಲವಾದ ಸ್ಥಳಾವಕಾಶವಿದೆ. ಅದೇ ರೀತಿ ಕೊಪ್ಪಳದ ಗವಿಮಠದಲ್ಲಿ ಅಕ್ಷರ ಜೋಳಿಗೆ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತಿದ್ದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರೆಯುತ್ತಿರುವುದು ಮೆಚ್ಚುವಂತಹ ವಿಷಯವಾಗಿದೆ. ಅಲ್ಲದೆ ಇಲ್ಲಿನ ಮಕ್ಕಳಲ್ಲಿ ಶಿಸ್ತು ಪಾಲನೆ, ಸಮಯ ಪ್ರಜ್ಞೆ ಮೂಡಿಸುತ್ತಾ ಸ್ವಚ್ಛತೆಗೆ ಆದ್ಯತೆ, ಆರೋಗ್ಯದತ್ತ ಗಮನ ಕೊಡುವಂತೆ ಮಾಡುತ್ತಿರುವ ಇಂದಿನ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕಾರ್ಯವು ಮಠದ ಪ್ರಸಿದ್ಧತೆ ಇನ್ನೂ ಎತ್ತರಕ್ಕೆ ಹೋಗುವಂತೆ ಮಾಡಿದೆ ಎಂತಲೂ ಹೇಳಬಹುದಾಗಿದೆ. ಈ ಬಗ್ಗೆ ಮಠದಲ್ಲಿ 20 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಚಂದ್ರಶೇಖರ ಹಿರೇಗೌಡರು ನ್ಯೂಸ್ ಟ್ಯಾಗ್ ಕನ್ನಡದೊಂದಿಗೆ ಮಾತನಾಡಿ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದು ಹೀಗಿದೆ ನೋಡಿ. ಈ ಸ್ವಾಮೀಜಿಯವರು ಬಂದಮೇಲೆ ಭಾಳಷ್ಟು ಮಹತ್ವ ಅವರು ವಿದ್ಯಾಭ್ಯಾಸಕ್ಕೆ ಮತ್ತು ಬಡ ವಿದ್ಯಾರ್ಥಿಗಳ ಸಲುವಾಗಿ ಅವರು ಕಳಕಳಿ ವ್ಯಕ್ತಪಡಿಸ್ತಿದ್ದರು. ಅವರು ಬಡ ಮಕ್ಕಳ ಸಲುವಾಗಿ ವಿದ್ಯಾಭ್ಯಾಸ ಆಗಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಆಗೋದಿಲ್ಲ ಅಂಥೇಳಿ ಏನು ಫ್ರೀ ಹಾಸ್ಟೆಲ್ ಮಾಡಿದರು. 5,000 ವಿದ್ಯಾರ್ಥಿಗಳ ಒಂದು ಫ್ರೀ ಹಾಸ್ಟೆಲ್ ಮಾಡಿದರು. ಇವರು ಸಹಿತ ಇದೇ ಹಾಸ್ಟೆಲಲ್ಲಿ ನಮ್ಮ ಕಾಲೇಜಿನೆಲ್ಲ ನಮ್ಮ ಮಠದ ಹಾಸ್ಟೆಲ್ನಲ್ಲಿದ್ದು ಓದಿದ್ದಾರೆ. ಅವರು ಆ್ಯಕ್ಚುಲಿ ಇದಕ್ಕೆ ಗದಗ ಹೋಗ್ಬೇಕಂತ ಬಂದವರು, ಅದು ಇಲ್ಲಿ ಬಂದು ಕತ್ತಲಾಗಿರೋದ್ರಿಂದ ಇಲ್ಲಿ ಮಠದಲ್ಲಿ ಇದ್ದು ಮರುದಿವಸ ನಮ್ಮ ಸ್ವಾಮೀಜಿಯವ್ರು ಕೇಳಿದ್ದಾರೆ, ಶಿವಶಾಂತಿಯವರು ಸ್ವಾಮೀಜಿಯವ್ರು ಕೇಳಿದ್ದಾರೆ ಎಲ್ಲಿಗೆ ಹೋಗ್ತೀರಂತ. ಇಲ್ಲ, ನಾವು ಹಿಂಗೆ ಗದಗ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಬೇಡ ಇಲ್ಲೇ ಇರು, ನಾವು ಇಲ್ಲೇ ನಮ್ಮಲ್ಲಿದೆ, ಎಲ್ಲ ಫ್ರೀ ಹಾಸ್ಟೆಲ್ ಇದೆ, ಎಲ್ಲ ಇದೆ ಅಂತ ಹೇಳಿದ್ದಾರೆ. ಅವರು ಹಂಗಾಗಿ ಅಲ್ಲಿ ಉಳ್ಕೊಂಡು, ಅವ್ರ ಹೆಸರು ಪರ್ವತಯ್ಯ ಅಂತ ಮೊದಲು ಹೆಸರು. ಅಲ್ಲಿಂದ ಅವರು ಮತ್ತು ಇಲ್ಲೇ ಓದ್ಕೊಂಡು ಎಲ್ಲ ಅವರು MA ಕನ್ನಡ ಮಾಡಿದ್ದಾರೆ, MA ಇಂಗ್ಲೀಷ್ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಅತ್ಯುನ್ನತ ಭಾಳ ಉತ್ಕೃಷ್ಟವಾಗಿ ಮಾತಾಡ್ತಾರೆ. ಅವರು ಸರಳವಾಗಿ ನಡ್ಕೊಳ್ತಾರೆ ಎಲ್ಲರ ಜೊತೆಗೆ. ಆಮೇಲೆ ಅವ್ರು ಬಂದಮೇಲೆ ಭಾಳಷ್ಟು ಬೆಳವಣಿಗೆ ಆಗಿದೆ. ಸ್ವಚ್ಛತೆ ಸಲುವಾಗಿ ಅವರು ಮೊದಲ ಆದ್ಯತೆ ಸ್ವಚ್ಛತೆ ಸಲುವಾಗಿ ಮಠ ಯಾವತ್ತಿಗೂ ನೋಡಿದ್ರೆ ಭಾಳ ಕ್ಲೀನಾಗಿರುತ್ತೆ. ಆಮೇಲೆ ಈ ಒಂದು ಜಾತ್ರೆ ಅಂತ ಹೇಳಿದ್ರೆ ಒಂದು ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಲ್ಲಿ. ಆಮೇಲೆ ಜಾತ್ರೆ 3 ದಿವಸ ಬೇರೆ ದೊಡ್ಡ ಒಳ್ಳೊಳ್ಳೆ ವಿದ್ಯಾವಂತರನ್ನು ಕರೆಸಿ ಸಭೆ ಸಮಾರಂಭಗಳು ನಡೆಸ್ತಾರೆ 3 ದಿವಸ. ಆಮೇಲೆ ಒಂದು ಊಟ ಫ್ರೀ,
ಊಟ ಬೇರೆ ಬೇರೆ ಥರವಾಗಿರ್ತಕ್ಕಂಥ ಊಟ, ಅಂದರೆ ಮಾದಲಿ ಒಂದಲ್ಲ, ಬೇರೆ ಬೇರೆ ಜನರು ಸಹಿತ ತಂದು ಇವತ್ತಿನ ಜನರು ಏನಾಗ್ತದೆ ಅಂತಂದರೆ ಬೇರೆ ಬೇರೆ ಪ್ರದೇಶದಿಂದ ಜನರು ಊಟ ತಂದು ಕೊಡ್ತಾರಲ್ಲಿ. ಹೀಗಾಗಿ ಜಾತ್ರೆ ಸಹಿತ ಭಾಳಷ್ಟು ಅತ್ಯುತ್ತಮವಾಗಿ ನಡೀತದೆ. ಇವಾಗ 2 ವರ್ಷ ಆಯಿತು ಜಾತ್ರೆ ಸಲುವಾಗಿ ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿ ಆ ಜಾಗದಲ್ಲೆಲ್ಲ ಸುತ್ತುವರಿಸಿ ಒಂದು ಲೈನಲ್ಲಿ ಮಿಠಾಯಿ ಅಂಗಡಿ, ಒಂದು ಲೈನಲ್ಲಿ ಬಳೆ ಅಂಗಡಿ, ಒಂದು ಲೈನಲ್ಲಿ ಇನ್ನೊಂದು ಸಾಮಾನು ಅಂಗಡಿ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಭಾಳಷ್ಟು ಕ್ಲೀನು. ಈವನ್ ಅವರು ಜಾತ್ರೆಯಲ್ಲಿ ಇರ್ತಕ್ಕಂಥ ಅಂಗಡಿಯವರು ಸಹಿತ ಅವರು ಕ್ಲೀನ್ ಮಾಡಲಿಲ್ಲ ಅಂದರೆ ಅವ್ರನ್ನ ಮುಂದಿನ ವರ್ಷ ಕೊಡಲ್ಲ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಅವ್ರು ಸ್ಟ್ರಿಕ್ಟ್ ಇಟ್ಟಿದ್ದಾರೆ ಅಲ್ಲಿ. ಅವರು ಕಂಪ್ಲೀಟಾಗಿ ಕ್ಲೀನ್ ಇಟ್ಟಿರ್ಬೇಕು ಅವರು ಜಾತ್ರೆ ಇದನ್ನು. ಇವರು ಬಂದಮೇಲೆ ಭಾಳಷ್ಟು ಮಟ್ಟದ ಬೆಳವಣಿಗೆ ಆಗಿದೆ. ಇವರು ಬಡ ವಿದ್ಯಾರ್ಥಿಗಳ ಸಲುವಾಗಿ ಭಾಳ ಅನುಕಂಪ ತೋರಿಸ್ತಾರೆ. ಇವರು ಬಡ ಮಕ್ಕಳ ಸಲುವಾಗಿ ವಿದ್ಯಾಭ್ಯಾಸ ಆಗಲ್ಲ, ಅವರಿಗೆ ಕಷ್ಟ ಆಗುತ್ತೆ ಅಂಥೇಳಿ ಇವರು ಇಲ್ಲಿ ಮಾಡಿದ್ದಾರೆ. ಇವರು ಮತ್ತು ಇನ್ನು ನಾನು ಸುಮಾರು 2012ರಿಂದ ಹಿಡಿದು ಈ ಲಾಸ್ಟ್ ಇಯರ್ವರೆಗೆ ಇದ್ದೀನಿ. ಈ ಲಾಸ್ಟ್ ಇಯರ್ ಈ ಕಾಲು ಇದಾಗಿರೋದಕ್ಕೆ ನಾನು ಹೋಗಿಲ್ಲ ಅಷ್ಟೇ, ಈ ವರ್ಷ ಹೋಗಿಲ್ಲ ಅಷ್ಟೇ. ನಾನು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದೆ. ಮೊದಲು ಜುವಾಲಜಿ ಲೆಕ್ಚರಾಗಿ ಕೆಲಸ ಮಾಡಿದ್ದೀನಿ ಡಿಗ್ರಿಯಲ್ಲಿ. ಅದಾದಮೇಲೆ ಡಿಗ್ರಿಯಲ್ಲಿ ರಿಟೈರ್ಡ್ ಆದಮೇಲೆ ನನ್ನ ತೊಗೊಂಡವರು ಅದು PUC ಅಡ್ಮಿನಿಸ್ಟ್ರೇಟರ್ ಅಂತಾಗಿ ನನ್ನ ಅಪಾಯಿಂಟ್ಮೆಂಟ್ ಮಾಡಿದರು. PUC ಅಡ್ಮಿನಿಸ್ಟ್ರೇಟರಾಗಿ ವರ್ಕ್ ಮಾಡಿದ್ದೀನಿ ನಾನು 2012ರಿಂದ 2012 ಆದಮೇಲೆ ರಿಟೈರ್ಡ್ ಆದಮೇಲೆ ನಾನು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.